ಭೀಮ ಕೀಚಕ ಶಲ್ಯನು ಈ ಬಲರಾಮನೆಂಬ ಈ ನಾಲ್ವರು ಸಂಗ್ರಾಮದೊಳು ಸರಿ ಖಚರರೆಂಬುದು ಬಯಲಿನ ಅಪವಾದ. ಭೀಮನಾಗಲು ಬೇಕು ಕೀಚಕ ಕಾಮುಕನ ದುರುಪದಿಗೆ ಅಳುಪಿದ ತಾಮಸನ ಹಿಡಿದೊರೆಸಿದವನು ಎಂದನು ಸುಯೋಧನನು. ನಮಸ್ಕಾರ. ವಿರಾಟ ಪರ್ವದ 4ನೇ ಸಂಧಿಯ 11ನೇ ಪದ್ಯ. ಕೀಚಕನ ವಧೆಯಾದ ವಾರ್ತೆ ದುರ್ಯೋಧನನಿಗೆ ತಿಳಿದಿದೆ. ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಎಲ್ಲರನ್ನೂ ಅರಮನೆಗೆ ಕರೆಸಿದ್ದಾನೆ. ಚಾರರು ಹೇಳಿದ ವಾರ್ತೆಯನ್ನು ಹೇಳುತ್ತಾನೆ. ಜೊತೆಗೆ ತನ್ನ ಮನದ ಅನುಮಾನವನ್ನು ಹೇಳುತ್ತಾನೆ. ಭೀಮ, ಕೀಚಕ, ಶಲ್ಯ ಮತ್ತು ಬಲರಾಮರು ಮಲ್ಲಯುದ್ಧದಲ್ಲಿ ಸಮಬಲರು. ಕೀಚಕನನ್ನು ಗಂಧರ್ವರು ಕೊಂದರು ಎನ್ನುವುದು ಸುಮ್ಮನೆ ಕಟ್ಟುಕಥೆ. ಭೀಮನೇ ಕೀಚಕನನ್ನು ಕೊಂದಿರುವುದು. ಕಾಮುಕ ಕೀಚಕನು ದ್ರೌಪದಿಯನ್ನು ಬಯಸಿರುತ್ತಾನೆ. ಆಗ ಭೀಮನು ಅವನನ್ನು ಕೊಂದಿದ್ದಾನೆ ಎನ್ನುವುದು ದುರ್ಯೋಧನನ ಅನಿಸಿಕೆ. ಕೀಚಕ ಕಾಮುಕನಾಗಿದ್ದ ಎನ್ನುವುದು ಎಲ್ಲರಿಗೂ ತಿಳಿದಿದ್ದ ವಿಷಯವೇ ಎನ್ನುವಂತಿದೆ ದುರ್ಯೋಧನನ ಮಾತುಗಳು ಇಲ್ಲಿ. ದುರ್ಯೋಧನನಿಗೆ ಸದಾ ಪಾಂಡವರದೇ ಚಿಂತೆ. ಏನು ಮರ್ತರು ಹರಿಮರಿಯೇ ಅನ್ನೋ ಒಂದು ಮಾತಿದೆಯಲ್ಲ, ಹಾಗೆ. ಈಗ ಕೀಚಕನ ವಧೆಯ ವೃತ್ತಾಂತ ಕೇಳಿದ ಮೇಲಂತೂ ಅವನಿಗೆ ಹಾಲು ಕುಡಿದಷ್ಟು ಸಂತೋಷವಾಗ್ಬಿಟ್ಟಿದೆ. ದುರ್ಯೋಧನನ ಈ ಮಾತನ್ನು ಕೇಳಿ ಭೀಷ್ಮರು ಅವರ ಮನದ ಮಾತುಗಳನ್ನು ಹೇಳ್ತಾರೆ. ಮಾತು ಹೋಲುವೆಯಹುದು ನುಡಿದುದು ನೀತಿ, ಧರ್ಮಜನಿದ್ದ ದೇಶವು ವ್ರಾತದೊಳು ಬರನಿಲ್ಲ, ಸವೆಯವು ಬೆಳೆದ ಬೆಳಸುಗಳು, ಬೀತ ಬನವಲ್ಲಿಲ್ಲ, ಹುಸಿ ಕೊಲೆ ಪಾತಕಾದಿಗಳಿಲ್ಲ, ಸೊಂಪಿನ ನೂತನದ ಸಿರಿ ಎಂದು ನುಡಿದನು ರಾಯಗಾಂಗೆಯ. ವಿರಾಟ ಪರ್ವದ 4ನೇ ಸಂಧಿಯ 12ನೆಯ ಪದ್ಯ. ದುರ್ಯೋಧನನ ಮಾತಿಗೆ ಭೀಷ್ಮರು ಧ್ವನಿಗೂಡಿಸುತ್ತಾರೆ. ಆದರೆ ಅವರ ಅನಿಸಿಕೆ ಬೇರೆಯೇ ರೀತಿಯದಾಗಿರುತ್ತದೆ. ಅವರು ಹೇಳುತ್ತಾರೆ, ಹೌದಪ್ಪ ದುರ್ಯೋಧನ, ನಿನ್ನ ಮಾತು ಈ ಸಂದರ್ಭಕ್ಕೆ ಹೊಂದುತ್ತದೆ. ಯಾಕೆಂದರೆ ಧರ್ಮಜನಿರುವಂತಹ ದೇಶದಲ್ಲಿ ಕ್ಷಾಮ ಬರುವುದಿಲ್ಲ, ದವಸ ಧಾನ್ಯಗಳ ಕೊರತೆಯಾಗುವುದಿಲ್ಲ, ಹೂವು ಹಣ್ಣುಗಳಿಲ್ಲದ ತೋಟಗಳಿರುವುದಿಲ್ಲ, ಸುಳ್ಳು ಕೊಲೆ ಮುಂತಾದ ದುರಾಚಾರಗಳು ನಡೆಯುವುದಿಲ್ಲ. ಅವನಿರುವ ಜಾಗವು ಸೊಂಪಾಗಿ ನಳನಳಿಸುವ ವನದಂತೆ ಎಂದು ಕೊಂಡಾಡುತ್ತಾರೆ.